ಜಿ5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಬಂಗಾರಮ್ಮಂಗೆ ಹೇಳ್ದೆ ಬಂದ್ಬಿಟ್ಟಿವ್ನಿ ಅಂತ ಬೈದಲ್ಲಿ ನಿಂತಿದ್ಯಾ? ಅಯ್ಯೋ ಹಂಗ್ಯಾಕೆ ಅನ್ಕತ್ತೀರಿ ಅಮ್ಮವ್ರೆ, ನೀವು ಬೇರೆ ಅಲ್ಲ ಅವ್ರು ಬೇರೆ ಅಲ್ಲ. ಈಗ ಬೇರೆ ಬೇರೆ ಆಗಿದ್ದೀವಿ ಕಳ್ಳ. ನಿಂಗೇನಾದ್ರು ಇರ್ಸು ಮಿಡ್ಸಿದ್ರೆ ಹೊಂಟೋಗ್ತಾರು. ಹಂಗ್ಯಾಕೆ ಹೇಳ್ತೀರ ಅಮ್ಮವ್ರೆ, ಅದೇನು ಇಸೆ ಹೇಳಿ. ತಾಯಿ ಮಗಳು ಬೇರೆ ಆಗೋದು ಹಗಲು ರಾತ್ರಿ ಬದಲಾದಂಗೆ. ಕಣ್ಣು ಮುಚ್ಚಿ ಬಿಡೋಷ್ಟರಲ್ಲಿ ಒಂದಾಯ್ತಿರ ಬಿಡಿ. ನೋಡಮ್ಮ ಏನಾಯ್ತದೆ ಅಂತ. ಸರಿ, ನಿನ್ನನ್ನು ಯಾಕೆ ಕರೆಸ್ದೆ ಅಂದರೆ ನಂಗೊಂದು ವಿಷಯ ಗೊತ್ತಾಗಬೇಕು. ಏನಮ್ಮವ್ರೆ ಅದು? ನಮ್ಮ ಸೇನ್ ಹೃದಯನ ಗಂಗಾಧರನ ಮಗಳಿಗೆ ಹಾಕವ್ರೆ ಅಂತ ನಿಂಗೆ ಯಾರು ಹೇಳಿದ್ದು? ಅವ್ರು ಕೇಳ್ತವ್ರಲ್ಲ, ಅದೇನು ಹೇಳಪ್ಪ? ಮುಗಿದು ಹೋಗಿರೋ ಇಸಿಯನ ಈಗ ಯಾಕೆ ಕೇಳ್ತೀರ ಅಮ್ಮವ್ರೆ? ಈಗಷ್ಟೇ ಎಲ್ಲ ಶುರುವಾಗೈತೆ, ಅದಕ್ಕೆ ಕೇಳ್ತೀನಿ. ದಿಟ ಹೇಳು, ನಿಂಗೆ ಹೆಂಗೆ ಗೊತ್ತಾಯ್ತು? ಅದನ್ನ ಆಪರೇಷನ್ ಮಾಡಿದ ಆಸ್ಪತ್ರೆ ಸಿಬ್ಬಂದಿನೇ ಹೇಳ್ದ ಅಮ್ಮವ್ರೆ. ಮತ್ತೆ ಈ ಸ್ನೇಹ ಅದನ್ನ ಸುಳ್ಳು ಅಂತ ಹೇಳವಳೆ. ಅದೇ ನಮ್ಗೆ ತಲೆ ಕೆಟ್ಟೋಗದೆ. ಅಲ್ಲಿ ಆಸ್ಪತ್ರೆಯಲ್ಲಿ ಆಕಾಶನ ಕೇಳಿದ್ರೆ ಆ ಹುಡುಗಿಗೆ ಹಾರ್ಟ್ ಹಾಕವ್ರೆ ಅಂತ ಹೇಳ್ತಾನೆ. ಅದು ಇಲ್ಲಿ ಸುಳ್ಳಾಗದೆ. ನೀವು ಮತ್ತೆ ಆ ಹುಡುಗಂತವ ಕೇಳಲಿಲ್ವೇ? ಕೇಳುಮ್ಮ, ಏನಾದ್ರು ಸಿಕ್ಕಿದ್ರೆ ಸರಿಯಾಗಿ ಚೆಚ್ಚುಮ ಅಂತ ಆಸ್ಪತ್ರೆ ತಗೋ ಹೋದೆ. ಆದರೆ ಆಸ್ಪತ್ರೆ ತವ ಇರಲಿಲ್ಲ, ಊರು ಬಿಟ್ಟು ಹೊಂಟೋಗವನೆ. ಅವನು ಊರು ಬಿಟ್ಟು ಹೋಗಿರೋದು ನೋಡಿದ್ರೆ ಅವನು ಹೇಳಿರೋದು ಸುಳ್ಳು ಅಂತ ಅನಿಸ್ತೈತೆ ಅಮ್ಮವ್ರೆ. ಸರಿ, ನೀನು ಹೊರಡು. ಇದನ್ನ ಕೇಳೋಕ್ಕೆ ಕರೆಸ್ತಾರ ಅಮ್ಮವ್ರೆ? ಹೌದು ಕಣ್ಲ, ನನಗೆ ದಿಟ ಗೊತ್ತಾಗಬೇಕಾಯ್ತು. ನೀನು ಹೊರಡು. ಸರಿ, ಬರ್ತೀನಿ. ಆಸ್ಪತ್ರೆಯವರೇ ಸುಳ್ಳು ಹೇಳ್ತಾವ್ರೆ ಅಂದರೆ ಇನ್ನು ಈ ಕಾಲದಾಗ ಯಾರನ್ನ ಅಂತ ನಂಬೋದು? ಹಂಗೆ ಯಾಕೆ ಹೇಳ್ತೀಯ ಪುಟ್ಟಕ್ಕ? ಒಂದು ವೇಳೆ ಆಸ್ಪತ್ರೆಯವ್ರು ದಿಟ ಹೇಳಿ ಸತ್ಯಾಂಶ ಹೊರಗೆ ಬರ್ತದೆ ಅಂತ ಪ್ಲಾನ್ ಮಾಡಿ ಅವನ್ನ ಊರು ಬಿಡಿಸಿರ್ಬೋದು. ಹಾಂ, ಗದಾರಣ, ಎಂತ ಕೊಲೆಗಡಕರು ನೀವೆಲ್ಲ. ನೀವುಗಳೆಲ್ಲ ಸೇರಿ DC ಸ್ನೇಹಮ್ನವ್ರು ಕೊಲೆ ಮಾಡ್ಬಿಟ್ಟು ಅದನ್ನ ಬಂಗಾರಮ್ಮನವ್ರ ತಲೆ ಕೆಡ್ತಾ ಇದ್ದೀರಾ. ನೀ ಇಂಥ ಕೆಲಸ ಮಾಡ್ತೀರಂತ ನಾನು ಕನಸಿನಲ್ಲೂ ಅಂದ್ಕೊಂಡಿರ್ಲಿಲ್ಲ. ಇಲ್ಲ ಗಂಗಾಧರಣ, ಅದು ನಿಮ್ಮಂತವ್ರ ಮಾತು ನಂಬೋದ್ನಲ್ಲ ನಾನು. ನನ್ನಂತ ಮುಟ್ಟಾಳ ಯಾವನೂ ಇಲ್ಲ. ನನಗೆ ಪತ್ರಿಕೆ ಕೊಡ್ತಿದ್ದಂಗೆ ಇಲ್ಲಿಂದ ಕಾಲು ಕೀಳ್ಬೇಕಾಗಿತ್ತು ನಾನು. ಈಗ ಇವ್ರ ಜೊತೆಗೆ ನಾನು ಸಿಕ್ಕಾಕೊಂಡ್ನಲ್ಲಪ್ಪ. ಈ ಸಿ ಏನಾದರೂ ಬಂಗಾರ ಗೊತ್ತಾದ್ರೆ ಏನು ಮಾಡೋದು? ಅಲ್ಲ ಗಂಗಾಧರಣ, ಹೊಸಿ ನನ್ನ ಮಾತು ಕೇಳು. ಇಷ್ಟೆಲ್ಲ ಆದ ಮೇಲೆ ಇನ್ನೂ ನಿಮ್ಮ ಮಾತು ಕೇಳ್ಬೇಕಾ? ಅಪ್ಪ, ನಾನು ನಿಮ್ಗೆ ಅವತ್ತೇ ಹೇಳಲಿಲ್ವಾ ಇವ್ರು ನಾಟಕದ ಜನ, ಸುಳ್ಳಿನ ಜನ ಅಂತ? ಅಪ್ಪ, ಬಂಗಾರಮ್ಮನವರು ತುಂಬಾ ಒಳ್ಳೆಯವರು. ಹೌದಮ್ಮ, ನಾನು ನಿನ್ನ ಮಾತು ಕೇಳಲಿಲ್ಲ. ಇವ್ರ ರಾಕ್ಷಸರು. ಇವಾಗ ನಮ್ಮ DC ಮೇಡಮ್ ಲೆಕ್ಕೊಂಡ್ಬಿಟ್ಟು ಸ್ನೇಹಂಗೆ ಮಾವನ್ನೇ ಗಂಟಾಕ್ಬೇಕು ಅಂತ ಬೇಕು ಅಂತಾನೆ ಯಾರೋ ಇದನ್ನೆಲ್ಲ ಮಾಡ್ತಿದಾರೆ ಅಂತ ಅನ್ನಿಸ್ತಿಲ್ವಾ? ಅನ್ಸದಲ್ಲವ,
ಅದೇ ದೀಟ. ಹಿಂಗೆಲ್ಲ ಹೇಳಿದ್ರೆ ನಮ್ಮ ಪುಟ್ಟಕ್ಕನ ಮ್ಯಾಕೆ ಅನುಮಾನ ಪಡಬೇಕಾಯ್ತದೆ ಬಂಗಾರ. ಪುಟ್ಟಕ್ಕ ಅಲ್ಲದೆ ಹೋದ್ರು ಯಾರೋ ಈ ಕೆಲಸ ಮಾಡ್ತಾವ್ರೆ ರೀ, ಅದಂತೂ ದಿಟ್ಟ. ಹಾಗಾದ್ರೆ ಅದನ್ನ ಹೆಂಗವ ಕಂಡಿಡಿಯೋದು? ಅದನ್ನ ಕಂಡಿಡಿಯಕ್ಕೆ ನಂತವನೇ ಒಂದು ಉಪಾಯ ಐತೆ, ಮಾಡ್ತೀನಿ. ಏನತ್ತೆ ಅದು? ಅಮ್ಮ ನಮಸ್ಕಾರ. ಬಾ ಜಿಗ್ನಿ, ನಿನ್ನೆ ಕಾಯ್ತಿದ್ದೆ. ಏನಮ್ಮ ಅವರೇ ಅರ್ಜೆಂಟಾಗಿ ಬರೋಕೆ ಹೇಳಿದ್ರಿ? ಜಿಗ್ನಿ, ಈಗ ನಾನು ನಿಂತವ ಹೇಳೋ ವಿಷಯ ಯಾವುದೇ ಕಾರಣಕ್ಕೂ ಕಂಟಿಗೆ ಗೊತ್ತಾಗಬಾರ್ದು, ತಿಳಿತೆ? ಆಯ್ತಮ್ಮ ಅವರೇ, ನೀವು ಹೇಳಿದ ಮೇಲೆ ಮಾತು ಮೀರಕ್ಕಾಗ್ತದಾ? ಒಳ್ಳೇದು ಜಿಗ್ನಿ, ಒಂದು ನಿಮಿಷ ಇರು. ತಕ, ಈ ಫೋನ್ ನಂಬರ್ ಯಾರ್ದು, ಅವ್ರ ವಿಳಾಸ ಏನೋ ಎಲ್ಲ ವಿಷಯನೂ ನನಗೆ ಗೊತ್ತಾಗಬೇಕು. ಸರಿ ಜಿಗ್ನಿ, ಈಗ ಒಳ್ಳು ನಾನು ಹೇಳಿದ ಕೆಲಸ ಎಲ್ಲ ಮುಗಿಸ್ಕೊಂಡು ಅದ್ರ ಪೂರ್ವಾಪರ ಎಲ್ಲ ತಿಳ್ಕೊಂಡು ಬಂದು ನನಗೆ ಹೇಳು. ಅಮ್ಮವರೇ ನಾನಿನ್ನು ಬರ್ತೀನಿ. ನಮಸ್ಕಾರ. ಅತ್ತೆ, ಯಾರು ಏನೇ ಹೇಳಿದ್ರು ನಿಮಗೆ ನನ್ನ ಮೇಲೆ ನಂಬಿಕೆ ಇದೆಯಲ್ಲ, ನನಗೆ ಅಷ್ಟೇ ಸಾಕು. ದಾದಾ, ನೀನೇಟ್ ಅದು ನಮ್ಮನೆ ಹುಡುಗಿ ಬಗ್ಗೆ ನನಗೆ ಗೊತ್ತಿಲ್ವೇ? ನೀನು ಸುಮ್ಕೆಗೆ ಏನು ಯೋಚನೆ ಮಾಡಬೇಡ. ಹೋಗು, ಎಲ್ಲರೂ ಊಟ ಮಾಡಿ ಇವಾಗ ಬಸ್ಸು ಕರ್ಕೊಂಡು ಹೋಗ. ಇಂಥದ್ದೊಂದು ದಿನ ಬರ್ತದೆ ಅಂತ ನಾನು ಅಂದ್ಕೊಂಡೇ ಇರಲಿಲ್ಲ ಅವ್ವರೇ. ಇದ್ರಾಗ ನಿಂದೇನು ತಪ್ಪಿಲ್ಲ ಪುಟ್ಟಕ್ಕ. ಪರಿಸ್ಥಿತಿ ಕಟ್ಟಿಬಿದ್ದು ಎಲ್ಲರೂ ಅವ್ರ ಮೂಗಿನ ನೇರಕ್ಕೆ ನಡ್ಕತಾವ್ರೆ. ಆದ್ರೂ ನನ್ನ ಅಮ್ಮವ್ರಿಗೆ ಎದುರು ನಿಂತು ಹಂಗೆಲ್ಲ ಮಾತಾಡ್ಬಾರ್ದಾಯ್ತು. ನೀ ಏನ್ ತಪ್ಪು ಮಾತಾಡಿಲ್ವಲ್ಲ, ಅದಕ್ಕೆ ಯಾಕೆ ನೊಂದ್ಕೋತೀಯ? ಹಂಗಲ್ಲ ಅವರೇ, ನಾನು ಯಾವತ್ತೂ ಹಿಂಗೆಲ್ಲ ನಡ್ಕೊಂಡವಳು ಅಲ್ಲ. ನನಗೆ ಒಂಥರ ಅನಿಸ್ತದೆ, ಇನ್ನು ಅಮ್ಮವ್ರಿಗೆ ಹಂಗೆ ಅನ್ಸಿರ್ಬೇಡ. ಅನ್ಸಿದ್ರೆ ಅನ್ಸ್ಲಿ ಬಿಡು ಪುಟ್ಟಕ್ಕ. ಹಂಗಾದ್ರೂ ಬಂಗಾರಿಗೆ ನಾವು ಏನು ಹೇಳಕ್ ಹೊಂಟಿದೀವಿ ಅಂತ ಅರ್ಥ ಆಯ್ತದನ್ನು ನೋಡುಮ. ಇಲ್ಲ ಅವರೇ, ಇತ್ತೀಚೆಗೆ ಅಮ್ಮವ್ರು ನನ್ನ ಮಾತಿಗೆ ಕಿವಿನೇ ಕೊಡ್ತಾ ಇಲ್ಲ ಅಂತ ಅನ್ನಿಸ್ತಾ ಇದೆ. ರಾಧನ್ ಮ್ಯಾಕಿರೋ ಅತಿಯಾದ ಪ್ರೀತಿ ಬಂಗಾರ ಕಣ್ಣು ಕಿವಿ ಕಾಣಿಸ್ದಂಗ್ ಮಾಡೈತೆ. ಇದ್ರಾಗೆ ಬಂಗಾರದ್ದು ತೆಪ್ಪೈತೆ ಅಂತ ಹೇಳಕ್ಕಾಗಕ್ಕಿಲ್ಲ. ಯೋಡ್ ಸಂದಾಗಿ ಸಂಸಾರ ಹೆಂಗೆ ಬಿರುಕ್ಬಿಟ್ಬಿಡ್ತು ನೋಡಿ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.